ಉಪ್ಪನ್ನ ಕಲ್ಲುಪ್ಪೆ ಆಗಲಿ ಪುಡಿ ಉಪ್ಪೆ ಆಗಲಿ ಒಟ್ಟಿನಲ್ಲಿ ಉಪ್ಪನ್ನ ಶುಕ್ರವಾರ ಟೈಮು ತೊಗೊಂಡ್ರೆ, ಅಂದರೆ ಶುಕ್ರವಾರ ದಿನದೊಂದು ಉಪ್ಪನ್ನ ತೊಗೊಂಡ್ರೆ ಮನೆಯಲ್ಲಿ ಸ್ವಲ್ಪ ಕಷ್ಟಗಳೆಲ್ಲ ತೊಳಿ. ಮೊದಲು ತುತ್ತು ನಿಮಗೇನೆ ಬೆಳಗಿನ ಪೂರಿ ಇದು ಟಿಫನ್ ಬಂದು ಇದೆ. ಸುಮಾರು ವರ್ಷಗಳ ಆದಮೇಲೆ ನಾನು ಪೂರಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇರೋದು ಅಂದ್ಬಿಟ್ಟು ಕಾರಣ ಬಂದು ಕಾರಣ ಬಂದು ಏನಕ್ಕೆ ಅಂದರೆ, ನನಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ತಿಂದರೆ ಒಂಥರ ತಲೆ. ಹಲೋ ನಮಸ್ತೆ, ಯೋಗಿತ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಎಷ್ಟೋ ವರ್ಷಗಳ ನಂತರ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಮಾಡಿ ಪೂರಿ ಮಾಡೋಣ ಅಂತ ಇದ್ದೀನಿ. ಎಷ್ಟು ವರ್ಷ ಆಗಿದೆ ಅಂದರೆ ಆಲೂಗಡ್ಡೆ ಪಲ್ಯ ಮತ್ತು ಪೂರಿ ಮಾಡಿ ಸುಮಾರು ವರ್ಷ ಆಗಿದೆ. ಸುಮಾರು ವರ್ಷ ಅಲ್ಲ, ಆಗಿದೆ 2 ವರ್ಷ ಆಗಿರ್ಬೇಕೇನೋ, ಇಲ್ಲ 1.5 ವರ್ಷ ಆಗಿರಬೇಕೇನೋ. ಇವತ್ತು ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಪೂರಿ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ನೆನ್ನೆ ಮೆಹಂದಿ ಹಾಕ್ಕೊಂಡಿದ್ದು ಈ ಕಲರ್ ಬಂದಿದೆ. ಎಷ್ಟು ಒರಿಜಿನಲ್ ಕಲರ್ ಅಂತಲೇ ಹೇಳ್ಬೋದು, ಒರಿಜಿನಲ್ ಕಲರ್ ಅಂತಲೇ ಇರ್ಬೋದು. ಈಗ ಕೋನಲ್ಲೆಲ್ಲ ನಾವು ಹಾಕ್ಕೊಂಡ್ರೆ ಇಷ್ಟೊತ್ತಿಗೆ ಕಪ್ಪು ಕಲರ್ ಥರ ಬಂದಿರೋದು. ನನಗೆ ಒಂಥರ ಕಾಫಿ ಕಲರು, ಏನೋ ಒಂಥರ ಸಮಥಿಂಗ್ ಬೇರೆ ಥರ ಕಲರ್ ಬಂದಿರೋದು. ಅದೇ ಸೊಪ್ಪು ಹಾಕಿರೋದಕ್ಕೆ ನೋಡಿ ಒಂಥರ ಎಷ್ಟು ಕೇಸರಿ ಕಲರು. ನನಗೆ ಕುಕ್ಕರ್ಗೆ ಇಟ್ಟಾಯಿತು, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಬೇಯಕ್ಕೆ ಇಡ್ತೀನಿ. ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಗೋಧಿ ಹಸಿಟ್ಟು ಹಾಕ್ಕೊಂಡೆ. ನಾನು ಹೇಳ್ಬೇಕಂದ್ರೆ ಪೂರಿ ಹಿಟ್ಟಿಗೆ ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ನಾನು ಬರೀ ಗೋಧಿ ಹಸಿಟ್ಟು ಮಾತ್ರ ಯೂಸ್ ಮಾಡೋದು. ಸರಿ ಸಾಲ್ಟ್ ಹಾಕ್ಕೊಳ್ಳೋಣ ಅಂದರೆ ಸಾಲ್ಟ್ ಖಾಲಿ ಆಗಿಬಿಡುತ್ತೆ, ಅದಕ್ಕೆ ತರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಒಳ್ಳೆಯದೇ. ಯಾವತ್ತೂ ಅಷ್ಟೇ ಉಪ್ಪನ್ನ ಕಲ್ಲುಪ್ಪೆ ಆಗಲಿ ಪುಡಿ ಉಪ್ಪೆ ಆಗಲಿ ಒಟ್ಟಿನಲ್ಲಿ ಉಪ್ಪನ್ನ ಶುಕ್ರವಾರ ಟೈಮು ತೊಗೊಂಡ್ರೆ, ಅಂದರೆ ಶುಕ್ರವಾರ ದಿನದೊಂದು ಉಪ್ಪನ್ನ ತೊಗೊಂಡ್ರೆ ಮನೆಯಲ್ಲಿ ಸ್ವಲ್ಪ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತು ನಾನು ಆ ರೀತಿಯೇ ತೊಗೊಳ್ಳೋದು. ಏನೋ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಕಷ್ಟ ಅಲ್ಲ, ಸ್ವಲ್ಪ ಕಮ್ಮಿ ಆದಂಗೆ, ಯಾವುದಕ್ಕೂ ಏನೂ ತೊಂದರೆ ಆಗದೆ ಇರೋಂಗೆ ಫೀಲ್ ಆಗುತ್ತೆ. ಅದಕ್ಕೆ ಇವತ್ತು ಶುಕ್ರವಾರ ಹೆಂಗಿದ್ರೂ ಉಪ್ಪು ಖಾಲಿಯಾಗಿದೆ, ಉಪ್ಪು ತರಿಸ್ತಾ ಇದ್ದೀನಿ. ಇದು ಸಾಕಾಗಲ್ಲ ಅನಿಸುತ್ತೆ, ಅದಕ್ಕೆ ನೋಡಿ ಒಂದ್ಸಲಿ ಟ್ರೈ ಮಾಡಿ. ಉಪ್ಪನ್ನ ಶುಕ್ರವಾರ ತೊಗೊಂಡು ನೋಡಿ, ಆವಾಗ ನಿಮಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಾಗುತ್ತೆ. ಫೀಲ್ ಆಗಬಹುದೇನೋ ಅಂತ ಅಂದ್ಕೊತೀನಿ. ನೋಡಿ ಎಷ್ಟಿದೆ ನೋಡಿ, ಹಾಕ್ಕೊಡ್ತಾ ಇದ್ದೀನಿ. ಸಾಲ್ಟ್ ತರಿಸಿದ್ದೀನಿ, ಟಾಟಾ ಸಾಲ್ಟ್ ನಾನು ತರಿಸೋದು. ಇದು ಬಿಟ್ಟರೆ ಅನ್ನಪೂರ್ಣ ಸಾಲ್ಟು, ಅದೆರಡೇ ನಾನು ತರಿಸೋದು. ನೋಡಿ ಇವತ್ತು ಅದೇ ಹೇಳ್ದಂಗೆ ಶುಕ್ರವಾರ. ನೀವು ಆ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಮ ಫೀಲ್ ಹೇಗಿರುತ್ತೆ, ಅನುಭವ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಈಗ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊತೀನಿ. ಉಪ್ಪಿಗೆ ಡಬ್ಬ ತೊಗೊಬೇಕು ಇತ್ತು, ಮನೆ ಕಾಲಿಟ್ಟು ಮಾಡೋ ಟೈಮಲ್ಲಿ ಅದು ಬಿಸಾಕ್ಬಿಟ್ಟೆ ನಾನು, ಬೇಡ ಚೆನ್ನಾಗಿರೋ ತೊಗೊಳ್ಳೋಣ ಅಂದ್ಬಿಟ್ಟು. ಈಗ ನನಗೆ ತೊಗೊಳಕ್ಕೂ ಟೈಮ್ ಇಲ್ಲ, ಇದು ಮಾಡೋಕ್ಕೂ ಟೈಮ್ ಇಲ್ಲ, ಸಿಗ್ತಾನೂ ಇಲ್ಲ, ನಾನು ಇಷ್ಟಪಡೋಂಥದ್ದು ಸಿಗ್ತಾನೂ ಇಲ್ಲ. ಈಗ ಬಿದ್ದಿಲ್ಲ. ಅವೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈಗ ಒಂಚೂರು ಹಾಕ್ಕೊತೀನಿ, ಸಾಕು. ನೋಡಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ, ಏಕೆಂದರೆ 2 ಸ್ಪೂನ್ ಹಾಕ್ಕೊಂಡೆ. ಈಗ ಆಲೂಗಡ್ಡೆನೆಲ್ಲ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ.
ಸ್ವಲ್ಪ ವಾಯ್ಸ್ ಸ್ಲೋ ಆಗಿಬಿಟ್ಟಿದೆ ಅಲ್ಲ ನಂದು, ಜೋಶಾಗಿ ಮಾತಾಡೋಕ್ಕಾಗ್ತಿಲ್ಲ ನೋಡಿ. ಎಲ್ಲ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ನಮ್ಮ ಮಗನ ನೋಡಿದ್ರ ಆ ರೀತಿಯೇ ಅವ್ನು ನಗೋದು. ಓಕೆ, ಒಂಚೂರು ಬೆಂದಿಲ್ಲ, ಮಿಕ್ಕಿದೆಲ್ಲ ಬೆಂದಿದೆ ನೋಡ್ರಿ, ಎಲ್ಲ ಬೆಂದಿದೆ. ಸಾಕು, ಇಷ್ಟಿರಲಿ ತರಿಯಾಗಿ. ಆಲೂಗಡ್ಡೆ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಒಂದಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಏನು ಮಾಡೋದು, ಸಾಸಿವೆ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಏನು ಗಾಳಿ ಅಲ್ಲ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾಯಿದೆ. 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ನನ್ನ ಮಗ ಆಲೂಗಡ್ಡೆ ಪಲ್ಯನ ಇನ್ನೂ ತೆಳ್ಳಗೆ ಮಾಡು, ಗಟ್ಟಿ ಮಾಡಿಬಿಡ ಅಂತ ಇದ್ದಾನೆ. ಅದಕ್ಕೆ ಅದೇ ರೀತಿ ಮಾಡ್ತೀವಿ ನೋಡಿ. ಎಣ್ಣೆ ಕಾಯ್ತಾ ಇದೆ. ಆಚೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ತಣ್ಣಗಾಗ್ತಾ ಇದೆ ನೋಡಿ. ಎಲೆಗಳೆಲ್ಲ ಎಷ್ಟು ಉದುರಿದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಟೆಸ್ಟಿಂಗು. ಓಕೆ, ಒಂಚೂರು ಕಾಯಿಲೆ. ಸಾಸಿವೆ ಹಾಕ್ಕೊಂಡೆ, ಕಡಲೆಬೇಳೆ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಆಲೂಗಡ್ಡೆಗೂ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ಹಾಕ್ಕೊತಾರೋ ಹಾಕೊಳ್ಳಲ್ವೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ನನಗಿಷ್ಟ, ಅದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಬಟಾಣಿ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು, ಆದರೆ ಬಟಾಣಿ ಈಗ ಸದ್ಯಕ್ಕಿಲ್ಲ. ಕರ್ಬೇವಿನ ಸೊಪ್ಪು, ಬಟಾಣಿ ಇಲ್ಲಾಂದರೆ ರಾತ್ರಿ ಒಣಬೆಂಡು ಬಟಾಣಿನ ನೆನೆಸಿಕ್ಕಿರ್ಬೇಕಾಯ್ತು. ಬೇಡ ಅದು ಅಂತ ಸುಮ್ಮನಾಗ್ಬಿಟ್ಟೆ ನೋಡಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹೆಂಗಿರೋ ಸಾಲ್ಟ್ ಹಾಕಿದ್ದೀನಿ, ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಈಗ ನೋಡಿ ಫ್ರೈ ಆಗ್ತಿದೆ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೇನೆ. ಓಕೆ, ಇದೆಯಾ ಕಾಯಿನ್? ನೀರು ತರಬೇಕು, ಅದಕ್ಕೆ ಕಾಯಿನ್ ಕೇಳ್ತಾ ಇದ್ದೀನಿ. ಇಲ್ಲಾಂದರೆ ಇವತ್ತೆಲ್ಲ ನೀರಿಲ್ಲ. ನನ್ನ ಚಿಕ್ಕ ಮಗ ಕೆಲಸದಿಂದ ಬರೋವರೆಗೂ ಸಂಜೆವರೆಗೂ ನೀರಿಲ್ಲದೆ ಹೋಗುತ್ತೆ. ನನಗೆ ಆಗಲೇ ಸುಸ್ತು ಥರ ಇದೆಯಾ ಸದ್ಯ. ಹಬ್ಬ ಚಿನಿ ಅರ್ಶು ಅವನಿಗೆ ನೀರು ಥರ ಕೇಳಪ್ಪ, ಕಾಯಿನ್ ಕೊಡ್ತೀನಿ ಅನ್ನೋದು ನೋಡಿ. ಎಷ್ಟು ಸಾಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ತೇನೆ.
ನೆಕ್ಸ್ಟ್ ಆಲೂಗಡ್ಡೆ ಹಾಕ್ಕೊಂಡ್ಬಿಡ್ತೀನಿ. ನಾನು ಚಿಕ್ಕ ಮಗ ತೆಳ್ಳಕ್ಕೆ ಮಾಡು ಅಂದಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಚೆನ್ನಾಗಿ ಕುದಿದ್ಬಿಡ್ತೀನಿ. ಮಹಿ ಟ್ಯೂಬ್ಲೈಟ್ ಹಾಕು. ಓಕೆ, ಅಲ್ಲಿ ಮಹಿ ಹತ್ರ ಇಸ್ಕೊ. ನೋಡಿ ಈ ರೀತಿ ಆಗಿದೆ ನೋಡು ಪಪ್ಪು, ಸಾಕಾ? ಇನ್ನೋಡ ಓಕೆನಾ? ಇಲ್ಲ ಇದು ತೆಳ್ಳಗೆ ಮಾಡಬೇಕಾ? ಹಾಂ, ಪೂರಿನಾ? ಓಕೆ ಓಕೆ, ಸರಿ ಆಯಿತು. ಸಾಕು, ಈಗ ನಿಲ್ಲಿಸ್ತೀನಿ, ಆಫ್ ಮಾಡ್ತೀನಿ. ಪೂರಿ ಹಿಟ್ಟಲ್ಲಿ ಒತ್ತು ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟೈತೆ ನೋಡಿ, ಉತ್ತಾ ಇದೆ. ಈಗ ಉತ್ತಾ ತಗೊಂಬ ಹಿಟ್ಟನ. ನಿಧಾನಕ್ಕೋ. ಏನಪ್ಪ? ಓಹೋ ಹೌದಪ್ಪ, ತಗೊಳ್ಳೋ ಇನ್ನೊಂದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ಪೂರಿ. ಈಗ ತಟ್ಟೆ ತಗೊಂಬ. ಈಗ ನಾನು ತಿನ್ನೋಕೆ ಕುತ್ಕೊತಾ ಇದ್ದೀನಿ. ನನಗೆ ಪೂರಿ ಈ ರೀತಿ ಕ್ರಿಸ್ಪಿ ಥರ ಇರಬೇಕು, ಈ ರೀತಿ ಕ್ರಿಸ್ಪಿ ಥರ ಇರಬೇಕು, ನನಗಿಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ಹಿಂಗಿರಬೇಕು, ಹಿಂಗೆ 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 ಮೆತ್ತಗಿರಬೇಕು, ಈ ರೀತಿ ಇರಬೇಕು ನೋಡಿ. ನನಗೆ ಅಂತ ಹಿಂಗೆ ಕ್ರಿಸ್ಪಿ ಮಾಡಿಕೊಂಡೆ. ನಿಮಗೆ ಯಾವ ಥರ ಇರಬೇಕು ಪೂರಿ ಕಮೆಂಟ್ ಮಾಡಿ ನೋಡಿ. ತೊಳಿ ಮೊದಲು ತುತ್ತು ನಿಮಗೇನೆ. ಯಾರಿಗೆ ಬೇಕು ಪೂರಿ? ಬನ್ನಿ 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 ತೊಳಿ. ಕೇಳಲೇ ಇಲ್ಲ ಯಾರನ್ನೂ ಹೇಗಿದೆ ಅಂತ. ಹೇಗಿದೆ ಹೇಳೋ ಪೂರಿ? ಪೂರಿ ಇದು ಆಲೂಗಡ್ಡೆ ಪಲ್ಯ ಹೇಗಿದೆ ಅರ್ಶು? ನೀನು ಮಾತಾಡೋ. ನೀನು ಹೆಂಗಂದ್ರೆ ನನ್ನ ಮುಖ ತೋರಿಸ್ಬೇಕಾಗುತ್ತೆ, ಆವಾಗ ನಿನ್ನ ಮುಖನ ಹಿಂಗೆ ಅಲ್ಲಾಡೋದು ತೋರಿಸ್ತೀನಿ. ಈಗ ಹೇಳು ಪೂರಿ ಸಾಗು ಹೆಂಗಿದೆ, ಇದು ಆಲೂಗಡ್ಡೆ ಪಲ್ಯ ಹೇಳು, ಜೋರಾಗಿ ಹೇಳು. ಹೇಳು ಪ್ರೇಣ. ನೋಡಿ ಎಲ್ಲ ಕತ್ತಲ್ಲ ಆಡಿಸ್ತವ್ರೆ, ಯಾರೂ ಮಾತಾಡ್ತಾ ಇಲ್ಲ. ಮಹಿ ಹೆಂಗಿದೆ? ಚೆನ್ನಾಗಿತ್ತು. ಇವನೊಬ್ಬನೇ. ಇದನ್ನ ಹೇಳಬೇಕು ಅಂತ ಇದ್ದೆ ನಾನು. ಆ್ಯಕ್ಚುಲಿ ನಾನು ಇದು ನಿಮಗೆ ಹೇಳಿದೆ, ಸುಮಾರು ವರ್ಷಗಳ ಆದಮೇಲೆ ನಾನು ಪೂರಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇರೋದು ಅಂದ್ಬಿಟ್ಟು. ಕಾರಣ ಬಂದು ಇರೋ ಮಹಿ ಕಾರಣ ಬಂದು ಏನಕ್ಕೆ ಅಂದರೆ, ನನಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ತಿಂದರೆ ಒಂಥರ ತಲೆ ದಿಮ್ಮನತ್ತೆ, ಒಂಥರ ಏನೋ ಮದ ಹತ್ತಂಗೆ ಮತ್ತು ತಲೆ ದಿಮ್ಮನಂಗೆ ಆ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪೂರಿ ಆಲೂಗಡ್ಡೆ ಪಲ್ಯ ಮಾಡಲ್ಲ. ಮತ್ತು ನಮ್ಮ ಮಕ್ಳಿಗೂ ಅಷ್ಟೇ ಪೂರಿ ಆಲೂಗಡ್ಡೆ ಪಲ್ಯ ಏನು ಇಷ್ಟ ಇಲ್ಲ, ಅದಕ್ಕೆ ನಾನು ಮಾಡೋಕ್ಕೋಗಲ್ಲ. ನಮ್ಮ ಅಕ್ಕನ ಮಗಳು ಬಂದಿದ್ದಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೋಸ್ಕರ ಪೂರಿ ಸಾಗು ಮಾಡಿದ್ದು. ಅದೇ ತಲೆ ದಿಮ್ಮನತ್ತೆ. ಏನು ಮಹಿ ಪೂರಿ ಸಾಗು? ಹಾಂ, ಪೂರಿ ಸಾಗು ಇದು ಪೂರಿ ಆಲೂಗಡ್ಡೆ ಪಲ್ಯ ಬೆಳಗ್ಗೆನೆ ತಿಂದರೆ ಅದೊಂಥರ ಹಿಂಸೆ, ಒಂಥರ. ಅದಕ್ಕೋಸ್ಕರ ನಾನು ಅದಕ್ಕೆ ಮಾಡೋದಿಲ್ಲ. ಪೂರಿ ಆಲೂಗಡ್ಡೆ ಪಲ್ಯನ ನಾನು ಮಾಡೋಕ್ಕೋಗಲ್ಲ, ನನಗೆ ಇಷ್ಟವೂ ಇಲ್ಲ. ನಮ್ಮ ಅಕ್ಕನ ಮಗಳಿಗೋಸ್ಕರ ಮಾಡಿದ್ದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ.
ಇಲ್ಲಿವರೆಗೂ ನಾನು ಆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ಪೂರಿ ಇದು ಟಿಫನ್ ಬಂದು ಇದೆ. ಥ್ಯಾಂಕ್ ಯು ಸೋ ಮಚ್.